ಇವತ್ತು ಮತ್ತೆ ಆರೋಪಿಗಳಿಂದ ಮಹಜರು ನಡೆಯಲಿದೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಮಹಜರು ನಡೆಯುತ್ತೆ. ಪೊಲೀಸರು ಆರೋಪಿಗಳನ್ನ ಕರೆದೊಯ್ದು ಮಹಜರು ಮಾಡಲಿದ್ದಾರೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಸ್ಥಳ ಮಹಜರು ನಡೆಯುತ್ತೆ. ಈಗಾಗಲೇ ಆರೋಪಿಗಳನ್ನ ಕರೆದೊಯ್ಯಲು ಬೇಕಾದ ಎಲ್ಲ ಸಿದ್ಧತೆಗಳನ್ನ ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಕೆಲ ಆರೋಪಿಗಳನ್ನ ಕರೆದೊಯ್ಯಲು ಸಿದ್ಧತೆ ನಡೆದಿದೆ. ಅವತ್ತು ದರ್ಶನ್ ಜೊತೆಗೆ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿರೋದ್ರಿಂದ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರು ಎಲ್ಲ ಆರೋಪಿಗಳನ್ನ ಕೂಡ ಯಾರ್ಯಾರನ್ನ ಐಡೆಂಟಿಫೈ ಮಾಡ್ಕೊಂಡಿದ್ದಾರೋ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಅವರೆಲ್ಲರನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಕರೆದೊಯ್ದು ಸ್ಥಳ ಮಹಜರು ಮಾಡಲಿದ್ದಾರೆ. ಒಂದು ಕಡೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ ದಿನ ದರ್ಶನ್ ಪಾರ್ಟಿಯನ್ನ ಮಾಡ್ತಾ ಇದ್ರು. ಅಲ್ಲಿ ಹೋಗಿದ್ರು. ಅಲ್ಲಿದ್ದಾಗಲೇ ಅವರಿಗೆ ಕರೆ ಬರುತ್ತೆ, ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿ. ನಂತರ ಆ ಒಂದು ರೆಸ್ಟೋರೆಂಟ್ನಿಂದ ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಹೊರಟಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ನಮ್ಮ ಪ್ರತಿನಿಧಿ ರಾಚಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೆಲ ಆರೋಪಿಗಳನ್ನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಸ್ಥಳ ಮಹಜರು ಕಾರಣಕ್ಕೋಸ್ಕರ ಕರೆದೊಯ್ತಿದ್ದಾರೆ ಪೊಲೀಸರು. ಹೇಗಾಗಿದೆ ಈ ಸಿದ್ಧತೆ ಅಂತ? ಮಧುಶ್ರೀ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸ್ಟೋನಿ ಬ್ರೂಕ್ ಪಬ್ ಏನಿದೆ ಅದು ತುಂಬಾನೇ ಮಹತ್ವದಾಗಿದೆ. ಯಾಕಂತಂದ್ರೆ ನಟ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ಬೆಳಿಗ್ಗೆ 11:30ರಿಂದಲೂ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಪೊಲೀಸರಿಗೆ ಲಭ್ಯ ಆಗಿರುವಂತದ್ದು. ಅದೇ ಒಂದು ಪಾರ್ಟಿಯಲ್ಲಿ ಓರ್ವ ಪ್ರೊಡ್ಯೂಸರ್, ಅದರ ಜೊತೆಗೆ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಅದೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಸಂಜೆ ಹೊತ್ತಿಗೆ ಪಾರ್ಟಿ ನಡೀತಾ ಇದ್ದಂತೆನೆ ನಟ ದರ್ಶನ್ ಆ ಒಂದು ಸ್ಟೋನಿ ಬ್ರೂಕ್ ಪಬ್ ನಿಂದ ನೇರವಾಗಿ ಮನೆಗೆ ಹೋಗ್ತಾರೆ. ಮನೆಗೆ ಹೋದ ಬಳಿಕ ಅವರು ಪಟ್ಟಣಗೆರೆ ಶೆಡ್ಗೆ ಬಂದು ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಇದೇ ಒಂದು ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಅವರು ಕೂಡ ಇದ್ರು. ಅಲ್ಲೂ ಕೂಡ ಅವರನ್ನ ಈಗ ವಿಚಾರಣೆಗೆ ಬರುವಂತೆ ಈಗಾಗಲೇ ಪೊಲೀಸರು ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಒಳಗಡೆ ಹಾಸ್ಯ ನಟ ಚಿಕ್ಕಣ್ಣ ವಿಚಾರಣೆಗೆ ಒಂದು ಕಡೆ ಹಾಜರಾಗುವಂತ ಸಾಧ್ಯತೆ ಇದ್ರೆ, ಮತ್ತೊಂದು ಕಡೆ ನಟ ದರ್ಶನ್ ಸೇರಿದಂತೆ ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ಯಾರೆಲ್ಲ ಆರೋಪಿಗಳು ಪಾರ್ಟಿ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಟೋನಿ ಬ್ರೂಕ್ ಪಬ್ಗೆ ಹೋಗಿ ಅಲ್ಲಿ ಕೂಡ ಮಹಜರನ್ನ ಕೂಡ ನಡೆಸುತ್ತೆ. ಅಂದ್ರೆ ಆವತ್ತಿನ ಆ ಒಂದು ಟೈಮ್ ಲೈನ್ ಏನಿದೆ ಆ ಒಂದು ಟೈಮ್ ಲೈನ್ ಅನ್ನ ಮ್ಯಾಚ್ ಮಾಡೋದಕ್ಕೆ ಪೊಲೀಸರು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಮಧುಶ್ರೀ, ಓಕೆ, ಧನ್ಯವಾದ ರಾಚಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಸ್ಟೋನಿ ಬ್ರೂಕ್ನ ವಿಜುವಲ್ಸ್ ಅನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಇದೇ ರೆಸ್ಟೋರೆಂಟ್ಗೆ ಆರೋಪಿಗಳನ್ನ ಕರೆದೊಯ್ಯಲಿದ್ದಾರೆ. ಅವತ್ತು ದರ್ಶನ್ ಅಂಡ್ ಟೀಮ್ ಅಲ್ಲಿ ಪಾರ್ಟಿಯನ್ನ ಕೂಡ ಮಾಡಿತ್ತು. ಹಾಗಾಗಿ ಸ್ಥಳ ಮಹಜರಿಗೆ ದರ್ಶನ್ ಜೊತೆಗೆ ಇದ್ದಂತಹ ಆರೋಪಿಗಳನ್ನ ಕರೆದೊಯ್ತಾರೆ. ಹಾಗೇನೆ ದರ್ಶನ್ರನ್ನ ಕೂಡ ಕರೆದುಕೊಂಡು ಹೋಗ್ತಾರಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. ಈಗಾಗಲೇ ಎಲ್ಲ ಆರೋಪಿಗಳನ್ನ ಕರೆದೊಯ್ಯಲು ಬೇಕಾದಂತಹ ಸಿದ್ಧತೆಗಳನ್ನ ಒಂದು ಕಡೆ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ರವರ ಜೊತೆಗೆ ಪಾರ್ಟಿ ಮಾಡಿದ್ರು ಅಥವಾ ಊಟ ಮಾಡಿದ್ರು ಏನೋ ಗೊತ್ತಿಲ್ಲ, ಚಿಕ್ಕಣ್ಣ ಅವರು ಕೂಡ ಇದ್ರು ಅನ್ನೋ ಕಾರಣಕ್ಕೋಸ್ಕರ ನೋಟಿಸ್ ಅನ್ನ ಕೊಡಲಾಗಿದೆ. ಇವತ್ತು ಸಂಜೆ ಒಳಗಡೆ ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ರವರ ಜೊತೆಗಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿಸಿದ್ದೀನಿ, ಆತ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ, ಫೋಟೋಸ್ ಕಳಿಸಿದ್ದ, ಹಾಗಾಗಿ ಆತನ ಮೇಲೆ ಒಂದಷ್ಟು ಆಕ್ಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ನಮ್ಮ ಹುಡುಗರು ರೆಡಿ ಆಗಿದ್ದಾರೆ ಅಂತ ಹೇಳಿ ಏನಾದ್ರೂ ಚಿಕ್ಕಣ್ಣ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ್ರ, ಇದ್ರ ಬಗ್ಗೆ ಡೌಟ್ ಇರೋದ್ರಿಂದ ಚಿಕ್ಕಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ.